ನಾಗರಾಜ್ ಅಂತ ಹೇಳಿ ಮತ್ತೊಬ್ರು ಕಾಲರ್. ನಮಸ್ಕಾರ ನಾಗರಾಜ್ ಅವರೇ. ಸರ್ ನಮಸ್ಕಾರ ಸರ್. ನಮಸ್ಕಾರ ನಾಗರಾಜ್ ಅವರೇ, ತಾವೇನ್ ಹೇಳ್ತೀರಿ? ನಮ್ದೇನಿಲ್ಲ, ಒಂದೇ ಒಂದ್ ಮಾತು. ಯಾಕೆಂದ್ರೆ ಇವಾಗ ಎಲ್ಲಾರು ಹೇಳೋರು ಅಷ್ಟೊಂದಿಂದ ಕೇಳಿಸ್ಕೊತಾ ಇದ್ದೀನಿ. ನಮ್ ಧರ್ಮದ ಮೇಲೆ ಅವರು ರೈಡ್ ಮಾಡೋದು ಅದು ಇದು ಎಲ್ಲ ಹೇಳುದ್ ಬೇಡ. ಈಗ ನಾವು JCB ತಕೊಬಂದು ಆಳ್ಗಳು ಕರ್ಕೊಬಂದು ಅಗಿತಾ ಇದ್ರೆ ಅವನ್ ತೋರಿಸ್ತಾನೆ ಇರ್ತಾನೆ, ಅಲ್ಲೊಂದಾಗಿರಿ ಅಂತ ಇಡೀ ಬೆಟ್ಟನೆಲ್ಲ ಖಾಲಿ ಮಾಡಿಸ್ತಾನ ಅವನು. ಅವನ್ ಕೈಗೆ ಕೊಡಿ ಗುದ್ಲಿ ಯಾರೇನ, ಎಲ್ಲೆಲ್ಲಿ ಊತಾಕಿರಿ ಅಗಿ ಅಂತ ಹೇಳಿ ಅವನ್ಗೆ ಅಲ್ವಾ. ಆಮೇಲೆ ಅವ್ನ ಮಕ ತೋರ್ಸ್ರಿ ಜನಕ್ಕೆ. ಅವ್ನ್ ಯಾರಿಗೋಸ್ಕರ ಮುಚ್ಚಿಸಿದಿರಿ ನೀವು? ಮಕ ತೋರ್ಸಿದ ಅವ್ನ್ ಯಾರಿಗೋಸ್ಕರ? ಈಗ ನೀವು SIT ಅವ್ರು ಮುಚ್ಕೊಂಡಿದಿರೋ ಅಥವಾ ಸರ್ಕಾರದವ್ರು ಮುಚ್ಕೊಂಡಿದಾರೋ ಅಥವಾ ಪೊಲೀಸ್ನವ್ರು ಮುಚ್ಕೊಂಡಿದಾರೋ ಅವನ್ನ ತೋರ್ಸಿ 4 ಜನಕ್ಕೆ. ಇವನ್ ಬಂದಿದ್ನೆ ಬಿಟ್ಟಿದ್ನೆ ಅಂತ ಗೊತ್ತಾಗಿದೆ, ಅವ್ನ ಬಣ್ಣ ಗೊತ್ತಾಗ್ಲಿ. ಇಲ್ಲ ಅವ್ನ ಕೈ ಗುದ್ಲಿ ಕೊಡಿ. ಎಲ್ಲೆಲ್ಲಿ ನೀನು ಆಗ ಊಟ ಹಾಕಿದಿ ನೋಡಪ್ಪ ಅಲ್ಲೆಲ್ಲ ಆಗಿ ನೀನಿ ಅಂತ ಕೊಡಿ, ನೋಡುವ ಅದು ಎಷ್ಟಾಗ್ದಾನು. ಅಲ್ಲೇ ತೋರಿಸ್ತಾನೆ. ನಾಳೆ ಅಣ್ಣಸ್ವಾಮಿ ಬೆಟ್ಟನೂ ತೋರಿಸ್ತಾನೆ, ಬಾಹುಬಲಿ ಬೆಟ್ಟನೂ ತೋರಿಸ್ತಾನೆ, ಧರ್ಮಸ್ಥಳದ ದೇವಸ್ಥಾನದ ಅಡಿಲೋದೆ ಅಗಿರಿ ಅಂತ ಹಾಗೇನ್ ಮಾಡುದು? ನೀವ್ ಹೇಳ್ದಂಗೆ ಅವನ ಕೈಗೆ ಗುದ್ಲಿ ಪಿಕಾಸೆ ಕೊಟ್ಟು ನೀನೇ ಊತಿದ್ಯಲ್ಲ, ನೀನೇ ಆಗಿ ಅಂತ ಆಗಿ. ಆಮೇಲೆ ಇನ್ನೊಂದ್ ಏನ್ ಗೊತ್ತಾ, ಇದುವರೆಗೂ ಏನ್ ಒಂದು ಸಿಗದೆ ಹೋಗ್ಲಿ ಬಿಡಿ, ಅದು ನೆಕ್ಸ್ಟ್. ಇದುವರೆಗೂ ಏನ್ ಖರ್ಚಾಗಿದ್ದು ಅವನೇ ಕೊಡ್ಬೇಕು. ಕೊಡ್ಲಿ ಬಿಡಿ. ನಮ್ದು ಇದು ದುಡ್ಡೇನು, ಅದು ಸರ್ಕಾರ ಖರ್ಚು ಮಾಡ್ತಾ ಇರೋದು ನಮ್ದು ಟ್ಯಾಕ್ಸ್ ದುಡ್ಡು ಸರ್. ಅವ್ನು ಯಾವನೋ ಎಲ್ಲಿಂದ ಮುಖ ಮುಚ್ಕೊ ಬಂದ್ಬಿಟ್ರೆ, ಈಗ ನಾವು ಹೇಳ್ಬಿಡ್ತೀವಿ, ನಾವು ಮುಖ ಮುಚ್ಕೊಬಿಡ್ತೀವಿ. ಅಲ್ಲಿ ನಾವು ಹೇಳ್ತೇವಲ್ಲ ಅಗಿಲಿ ಹಂಗಾರೆ, ನಾವು ಕೆಲವು ಬೇರೆ ಧರ್ಮಗಳಿಗೆಲ್ಲ ತೋರಿಸ್ತೀವಿ ಅಗಿಲಿ ಹಂಗಾರೆ. ಒಳ್ಳೆ ಪ್ರಶ್ನೆ ನಿಮ್ದು, ಒಳ್ಳೆ ಪ್ರಶ್ನೆ. ಅವ್ನ ಕೈ ಕೊಟ್ಬಿಡಿ ಸರ್, ಆಗ್ಲಿ ಗುದ್ಲಿನೂ ಇದ್ನ ಅವ್ನಿಗೆ. ಥ್ಯಾಂಕ್ ಯು ನಾಗರಾಜ್ ಅವರೇ, ಥ್ಯಾಂಕ್ ಯು. ಪ್ರಭಾಕರ್ ಅಂತ ಹೇಳಿ ಶಿರಸಿಯಿಂದ. ನಮಸ್ಕಾರ ಪ್ರಭಾಕರ್ ಅವರೇ. ನಮಸ್ಕಾರ. ಹೇಳಿ ಪ್ರಭಾಕರ್ ಅವರೇ. ನಾನು ಏನ್ ಹೇಳ್ತಾ ಇದ್ದೀನಿ, ನೀವು ಟಿವಿಯಲ್ಲಿ ಪದೇ ನಿಗೂಢ ವ್ಯಕ್ತಿ ಅಂತ ತೋರಿಸ್ತಾ ಇದ್ದೀರಿ. ಅವನೇನು ಎಲಿಯನ್ಸ ಇಲ್ವಾ ಬೇರೆ ಲೋಕದಿಂದ ಬಂದಿದ್ದಾನ? ಒಂದು. ಆಮೇಲೆ ನೀವು ಇಲ್ಲಿ ಸಿಟ್ಟವರಿಗೂ ಯೋಚನೆ ಮಾಡ್ಬೇಕಾಗಿತ್ತು. ಒಬ್ಬ ವ್ಯಕ್ತಿಯಿಂದ ತೆಗೆದು ಒಂದ್ ಹೆಣ ತಗೊಂಡು ಸಾಧ್ಯ ಉಂಟಾ? ಸಾಧ್ಯ ಇಲ್ಲ. ಮತ್ತೆ ಯಾಕೆ ಅವನನ್ನ ಅಷ್ಟೊಂದು ಹೈಲೈಟ್ ಮಾಡ್ತಾ ಇದ್ದಾರಾ? ಪದೇ ನಾವು ಅದನ್ನೇ ಕೇಳ್ತಾ ಇರೋದು ಪ್ರಭಾಕರ್ ಅವರೇ. ಎಷ್ಟೋ ವರ್ಷಗಳಿಂದ ಈ ಸೌಜನ್ಯ ಕೇಸ್ ನಡೀತಾ ಇದೆಯಲ್ಲ, ನನಗನ್ಸುತ್ತೆ ಮಟ್ಟಣ್ಣವರು ಮತ್ತು ಅದ್ ಯಾರೋ ಮಹೇಶ್ ಅಂತ ಹೇಳ್ತಲ್ಲ, ಅವರೇ ರೇಪ್ ಮಾಡಿರ್ಬಾರ್ದು. ಯಾಕೆ ಅವರೇ ರೇಪ್ ಮಾಡ್ಕೊಂಡು ತಮ್ಮದು ಮುಚ್ಕೊಳ್ಳಿಕ್ಕೆ ಈ ತರ ಮಾಡ್ತಾ ಇದಾರೆ? ಯಾರು ಹೇಳ್ತಾರೆ? ಯಾಕೆ ಹೇಳಿಲ್ಲ? ಹೌದವ್ರು ಹೇಳಿ ಸರ್. ತನಿಖೆಯಿಂದ ಬಯಲಾಗಬೇಕು ಅದೆಲ್ಲ. ತನಿಖೆ ಮಾಡಕ್ ಅವ್ರು ಕೊಡೋದಿಲ್ಲ, ಅವರೇ ಗಲಾಟೆ ಮಾಡ್ತಾ ಇರ್ತಾರಲ್ಲ. ಈಗ 10-12 ವರ್ಷದಿಂದ ಅಂತದ್ದು ಎಷ್ಟೋ ಬೇರೆ ಕಡೆ ಮಸೀದಿಯಲ್ಲಿ ಇರ್ಬೋದು, ಅಲ್ಲಿರ್ಬೋದು, ಬೇಕಾದಷ್ಟು ಕೇಸ್ ಆಗುತ್ತೆ. ಅಲ್ಲಿ ಎಲ್ಲೋ ಹೋಗ್ದೇನೆ ಧರ್ಮಸ್ಥಳಕ್ಕೆ ಬಂದು ಯಾಕೆ ಮಾಡ್ತಾ ಇದಾರೆ ಅವರು? ಯೋಚನೆ ಮಾಡಿ ಸರ್. ಎಲ್ಲರೂ ಯೋಚನೆ ಮಾಡ್ಬೇಕಾದದ್ದು ಪ್ರಭಾಕರ್ ಅವರು. ಯೋಚನೆ ಮಾಡ್ಬೇಕು. ಥ್ಯಾಂಕ್ ಯು ನಮ್ ಜೊತೆ ಮಾತಾಡಿದ್ದಕ್ಕೆ. ಮತ್ತೊಬ್ರು ಕಾಲರ್ ಇದ್ದಾರೆ. ನಮಸ್ಕಾರ. ನಮಸ್ತೆ. ಏನ್ ಹೇಳ್ತೀರಿ ತಾವು ವಿಕ್ರಮ್ ಅವರೇ? ಏನ್ ಹೇಳ್ತೀರಿ ಈ ವಿಚಾರದ ಬಗ್ಗೆ? ಹಲೋ ಹೇಳಿ ವಿಕ್ರಮ್ ಅವರೇ, ಏನ್ ಹೇಳ್ತೀರಿ? ಹೊಸ ಕಾಲ್ ಕಟ್ ಆಗಿದೆ, ಮತ್ತೆ ಅವ್ರನ್ನ ಕನೆಕ್ಟ್ ಮಾಡೋ ಪ್ರಯತ್ನ ಮಾಡೋಣ. ನೋಡಿ, ಬಹುತೇಕ ಜನ ಹೇಳ್ತಾ ಇರೋದು ಎಲ್ರಿಗೂ ಅರ್ಥ ಆಗಿದೆ. ಈಗ ರಿಪಬ್ಲಿಕ್ ಕನ್ನಡವನ್ನ ಪ್ರತಿದಿನ ಅವ್ರು ನೋಡಿದ್ದಾರೆ. ನೋಡಿ, ನಾವು ಕ್ಷಣದ ಮಾಹಿತಿಯನ್ನ ಜನರಿಗೆ ತಲುಪಿಸಿದ್ದೀವಿ. ಆ ಗ್ರೌಂಡ್ ನಲ್ಲಿ ಪ್ರತಿದಿನ ಹೇಗಿದೆ, ಉತ್ಖನನ ಕಾರ್ಯ ಹೇಗಿದೆ, ಆತನ ಆವ ಭಾವ ಮತ್ತೊಂದು ಎಲ್ಲವನ್ನ ತಲುಪಿಸಿದ್ದೀವಿ. ಹೀಗೆಲ್ಲ ಇರುವಾಗ ಆತನ ಮೇಲೆ ಈಗ ಅನುಮಾನ, ಎಲ್ರಿಗೂ ಅನುಮಾನ. ಈತ ಹೇಳ್ತಿರೋದು ಎಲ್ಲೋ ಒಂದು ಕಡೆಯಲ್ಲಿ ನಂಬೋದಕ್ಕೆ ಸಾಧ್ಯ ಇಲ್ಲ. ಈತ ಸುಳ್ಳು ಹೇಳ್ತಾ ಇದ್ದಾನೆ. ಈತನ ಹಿಂದೆ ಯಾರೋ ಒಂದು ದೊಡ್ಡ ಶಕ್ತಿ ಈತನನ್ನ ರಿಮೋಟ್ ರೀತಿಯಲ್ಲಿ ಬಳಸ್ಕೊಳ್ತಾ ಇದ್ದಾರೆ. ಈತನಿಗೆ ವಿದೇಶಿ ಆತನ ಮೇಲೆ ಫಂಡಿಂಗ್ ಮಾಡಿದ್ದಾರೆ, ಹೊರದೇಶದಿಂದ ಫಂಡಿಂಗ್ ಮಾಡಿದ್ದಾರೆ. ಧಾರ್ಮಿಕವಾದಂತ ಶ್ರದ್ಧಾ ಕೇಂದ್ರವನ್ನ ತೇಜೋವಧೆ ಮಾಡೋದು, ಅಪಪ್ರಚಾರ ಮಾಡೋದು, ಕಪ್ಚುಕ್ಕೆ ತರೋದು ಇರೋ ಉದ್ದೇಶ ಆಗಿದೆ ಅನ್ನೋ ಜನರ ಅಭಿಪ್ರಾಯ ಆಗಿದೆ. ತನಿಖೆ ಆಗ್ತಾ ಇದೆ, SIT ತನಿಖೆ ಆಗ್ತಾ ಇದೆ. ಈಗ ಸದ್ಯಕ್ಕೆ 13 ಗುಂಡಿಗಳನ್ನ ಅಗೆದಿದ್ದಾರೆ, ಏನೂ ಸಿಕ್ಕಿಲ್ಲ. ಏನಿವರ ಹಿಂದಿನ ಉದ್ದೇಶ ಅನ್ನೋದು ತಿಳಿದು ಬರಬೇಕಾಗಿದೆ. ಚಿಕ್ಕನಾಯಕನಹಳ್ಳಿಯಿಂದ ರವೀಂದ್ರ ಅವರು ಕಾಲ್ ಮಾಡಿದ್ದಾರೆ. ರವೀಂದ್ರ ಅವರೇ ನಮಸ್ಕಾರ. ಹೇಳಿ ರವೀಂದ್ರ ಅವರೇ ನಮಸ್ಕಾರ. ತಾವು ಧರ್ಮಸ್ಥಳಕ್ಕೆ ಹೋಗ್ತಾ ಇದ್ರೆ ತಮಗೆ ಆ ದೇವರು ಆ ಸ್ಥಳದ ಬಗ್ಗೆ ಒಂದು ಧಾರ್ಮಿಕವಾದಂತ ಭಕ್ತಿ ಭಾವ ಇರುತ್ತೆ. ಆದ್ರೆ ಇವತ್ತು ಹೀಗೆಲ್ಲ ಆಗ್ತಿರೋದ್ರ ಬಗ್ಗೆ ತಮಗ್ ಬಹಳ ನೋವಾಗಿರುತ್ತೆ ಅಂತ ನಾನು ಅನ್ಕೋತೀನಿ. ಹೌದು ಸರ್. ಯಾಕೆ ಹಿಂಗಾಗ್ತಾ ಇದೆ? ಹಿಂಗ್ ಮಾಡಿದ ಉದ್ದೇಶ ಏನು? ಒಂದು ಧಾರ್ಮಿಕ ಸ್ಥಳ, ಅದನ್ನ ನಾವು ದೇವ್ರು ನೋಡ್ದಲ್ಲೇ ಹೋದ್ರು ಆ ಸ್ಥಳಕ್ಕಂತೂ ಮಹಿಮೆ ಇರುತ್ತೆ ಅಂತ ಹೇಳ್ಕೊಂಡಿರ್ತೀವಿ. ಆದ್ರೆ ಇವನು ಮಾಡ್ತಾ ಇರೋದು ಅಷ್ಟೊಂಥರ ಹಾಳಕ್ಕೆ ಇವನ್ ಹೆಂಗ್ ಅಗದ್ ತೆಗೆದು ಮುಚ್ಚಿರ್ತಾನೆ ಅಂತ ಅನ್ನೋದು ನಂದೊಂದು ದೊಡ್ಡ ಪ್ರಶ್ನೆ. ನಿಜ ಅಲ್ವಾ? ನಾವು ಅಂತಂದ್ರೆ ಇಟಾಚಿನಲ್ಲಿ JCB ನಲ್ಲಿ ತೆಗೆಯುವಷ್ಟು ಅವ್ನ ಆಳ ತೆಗ್ದಿರ್ತಾನ ಅನ್ನೋದು ಇನ್ನೊಂದು.
ಮತ್ತೆ ಇವನ್ ಏನ್ ಈ ತರ ಆಡ್ತಾ ಇರ್ತಾನೆ ಅನ್ನೋದೇ ನಮ್ಗೆ ಇದನ್ನ ಹೈಲೈಟ್ ಮಾಡ್ತಾ ಇದಾರಲ್ಲ ನಮ್ ಸರ್ಕಾರದವರು ಅನ್ನೋದು ನಮ್ಗೆ ದೊಡ್ಡ ಒಂಥರ ಸಮಸ್ಯೆ ಆಗಿ. ಅಲ್ಲ, ಆತ ಕಂಪ್ಲೇಂಟ್ ಮಾಡಿದ್ದಾನೆ, ಡಿಮಾಂಡ್ ಮಾಡಿದ್ದಾನೆ, ನೋಡಿ ಹಿಂಗಾಗಿದೆ ಇಲ್ಲಿ ತನಿಖೆ ಮಾಡ್ಬೇಕು ಅಂತ ಹೇಳಿದ್ದಾರೆ. ಈಗ ಸಾಬೀತಾಗಿದೆ, ಬಹುತೇಕ ಸಾಬೀತಾಗಿದೆ, ಅದ್ರಲ್ಲಿ ಆತನ ಮಾತಲ್ಲಿ ಹುರುಳಿಲ್ಲ ಅನ್ನೋದು ಬಹುತೇಕ ಸಾಬೀತಾದಂಗಿದೆ. ಈಗ ಆತನಿಗೆ ಶಿಕ್ಷೆ ಆಗ್ಬೇಕು. ಆತ ಸುಳ್ಳು ಹೇಳಿದಾನೆ, ಆತ ಈ ರೀತಿಯಾಗಿ ಒಂದು ಅಪಪ್ರಚಾರ ಮಾಡಿದಾನೆ ಅಂತ ಹೇಳಿ, ಆದ್ರೆ ಆತನ ಹಿಂದಿರೋರು ಯಾರು, ಆತನ ಉದ್ದೇಶ ಅನ್ನೋದು ಬಯಲಾಗಬೇಕು. ಆಮೇಲೆ ನೋಡಿ ಈಗ ಅವನ ಹಿಂದೆ ಅವನ ದಿನನಿತ್ಯ ಎಷ್ಟು ಖರ್ಚು ಬರ್ತಾ ಇದೆ ನೋಡಿ, ದಿನನಿತ್ಯ ಎಷ್ಟು ಖರ್ಚು ಬರ್ತಾ ಇದೆ. ಥ್ಯಾಂಕ್ ಯು ರವೀಂದ್ರ ಅವರೇ. ಮತ್ತೊಬ್ರು ಕಾಲರ್ ಇದ್ದಾರೆ ರಾಮನಗರದಿಂದ. ನಮಸ್ಕಾರ. ಹಲೋ ದಿನೇಶ್ ಅವರ ನಮಸ್ಕಾರ. ರಾಮನಗರದಿಂದ ಕಾಲ್ ಮಾಡಿದ್ದೀವಿ. ನಮಸ್ಕಾರ ಸರ್. ಹೌದು, ನಮಸ್ಕಾರ ಸರ್. ಇದು ಮಾಡ್ತಾ ಇರೋದು ತುಂಬಾ ರಾಂಗ್ ಇದೆ ಸರ್. ಅವ್ನಿಗೆ ಏನ್ 16 ತೋರಿಸಿದಾನೆ, ಅದು ಈಗ 16 ಅವ್ನು ತೋರಿಸಿದಾನೆ, ಯಾವ್ದು ಸಿಕ್ಕಿಲ್ಲ ಆಕ್ಚುಲಿ. ಹೌದು ದಿನೇಶ್ ಅವರೇ, ನಮ್ಮ ಒಬ್ರು ಕಾಲರ್ ಮಾತಾಡ್ತಾ ಹೇಳ್ತಾ ಇದ್ರು, ದಿನೇಶ್ ಅವರೇ ಇಷ್ಟು 14 ದಿನ ಖರ್ಚಾಗಿದೆಯಲ್ಲ, ಆತ ಹೇಳಿರೋದು ಸುಳ್ಳಾಗಿದೆಯಲ್ಲ, ನಾವು ಟ್ಯಾಕ್ಸ್ ಕಟ್ಟಿರುವಂತ ದುಡ್ಡಿನಲ್ಲಿ ಅಲ್ಲಿ ತನಿಖೆಗೆ, ಕಾರ್ಯಾಚರಣೆಗೆ, ಜೆಸಿಬಿಗೆ, ಹಿಟಾಚಿಗೆ, ಆನಂತರ ಟೆಕ್ನಾಲಜಿಗೆಲ್ಲ ಬಳಸಿದ್ರಲ್ಲ, ಆ ದುಡ್ಡನ್ನು ಅವನಿಂದನೇ ವಸೂಲಿ ಮಾಡಿ ಅಂತ ಹೇಳ್ತಾ ಇದ್ದಾರೆ. 100% ಇದು ಸರ್. ಈಗ ನೆಕ್ಸ್ಟ್ ಈಗ 16 ಆಗಿದೆ, 16 ಸಿಕ್ಕಿಲ್ಲ, ನೆಕ್ಸ್ಟ್ 14 ತೋರಿಸ್ತೀನಿ, 14 ಸಿಗ್ಬೋದು ಅಂತ ಹೇಳ್ತಾ ಇದ್ದಾನಂತೆ. ಇದೆಲ್ಲ ಸುಮ್ನೆ ಇದು ಯಾರೋ ಇದರಿಂದ ದೊಡ್ಡ ಇದಿದೆ ಸರ್. ಇದರಿಂದ ಅವ್ನಿಗೇನಿದು ಇದಿಲ್ಲ, ನಾನೇ ಮಾಡಿದ್ದೀನಿ, ಅವ್ನಿಗೆ ಮಾಡಿದೀನಿ, ಯಾರೋ ಇನ್ನೊಬ್ರು ಕಾಲರ್ ಹೇಳ್ತಾ ಇದ್ದು ಕೇಳಿದೆ. ಈಗ ಇಟಾಚಿ ಇದನ್ನೆಲ್ಲ ತೋರಿಸೋ ಅಗತ್ಯ ಇರ್ಲಿಲ್ಲ, ಅವನ ಕೈಗೆ ಸಂಕೇತ ಕಾಳಜಿ ಕೊಟ್ಟು ಅವನ ಕೈಲಿ ಆಗಿಸ್ಬೇಕಾಯ್ತು ಇದು, ಅಲ್ವಾ? ಕರೆಕ್ಟ್ ದಿನೇಶ್ ಅವರೇ, ಯೋಚನೆ ಮಾಡ್ಬೇಕಾದದ್ದೇ. ಯಾಕಂತ ಹೇಳಿದ್ರೆ ಪ್ರತಿದಿನ ಎಲ್ಲೋ ಹೋಗ್ತಾನೆ ಬರ್ತಾನೆ, ಲಾಯರ್ ಜೊತೆ ಬರ್ತಾನೆ, ಆರಾಮಾಗಿ ಅವನ ಹಾವಭಾವ ನೋಡಿ ಹಿಂದ್ಗಡೆ ಕೈ ಕಟ್ಕೊಂಡು SIT ಅಧಿಕಾರಿಗಳ ತರ ನಿಂತ್ಕೊಂಡಿದ್ದಾನ ಆತ. ಥ್ಯಾಂಕ್ ಯು ನಮ್ ಜೊತೆ ಮಾತಾಡಿದಕ್ಕೆ. ಮತ್ತೊಬ್ರು ಕಾಲರ್ ನಾಗರಾಜ್ ಅಂತ. ನಾಗರಾಜ್ ಅವರ ನಮಸ್ಕಾರ. ಸರ್ ನಮಸ್ಕಾರ ಸರ್. ನಮಸ್ಕಾರ. ಟಿವಿಗೆ ಕೋಟಿ ಧನ್ಯವಾದಗಳು. ಧನ್ಯವಾದಗಳು ನಿಮ್ಗೂ ಕೂಡ. ಸರ್ ಇದು ಸರ್ ಭಾರಿ ಇದು ದೇಶದಲ್ಲಿ ಪ್ರಥಮ ಬಾರಿಗೆ ಹೇಳ್ತೀನಿ ಸರ್. ಇದು ಭಾರಿ ತಪ್ಪು ಸರ್ ಇದು. ಹೌದು. ಅವನು ಎಣ ಐತೆ ಅಂದಿದಾರಲ್ಲ, ಎಣ ಧರ್ಮಸ್ಥಳದಲ್ಲಿ ಬೇರೆ ಎಣ ಯಾವ ಸತ್ತಿಲ್ವ ಸರ್? ಇವನೊಬ್ಬನೇ ಊಟ ಹಾಕ್ಬಿಟ್ಟಿದಾನ. ಇವನ್ ಕೈಲೇ ಗುಂಡಿ ಓಡಿಸ್ಬೇಕಾಗಿತ್ತು. ಈ ಅನಾಮಿಕಲ್ಲ ಸರ್ ಅವನು. ಇಂಟರ್ನ್ಯಾಷನಲ್ ಫಂಡು ಇವರು ಅದು ಮಟ್ಟಣ್ಣ, ಇವೆಲ್ಲ ಮಟ್ಟಣ್ಣ ಬಾಂಬ್ ಹಾಕಿದವನು. ಇಲ್ಲಿ ಇನ್ನೊಬ್ಬ ತಿಮ್ಮರೋಡಿ ಬಾಂಬೆಯಿಂದ ಗಡಿಪಾರ್ ಮಾಡಿರೋದು ಸರ್. ಆದ್ರ ಕಾರಣ ಇವರು ಇದು ಎಡಚಾರರು ಬಲಚಾರ ಇಷ್ಟ ಸರ್. ಇಲ್ಲಿ ಧರ್ಮಸ್ಥಳ ಹಾಳು ಮಾಡಬೇಕು ಅನ್ನೋ ಉದ್ದೇಶ ಇದೆಯಾ ಹೊರತು ಇವ್ರಿಗೆ ಬೇರೆ ಏನಿಲ್ಲ ಸರ್. ಇವ್ರದ್ದು ನ್ಯಾಯ ಕೊಡಿಸ್ಬೇಕು ಅನ್ನೋ ಉದ್ದೇಶ ಇಲ್ಲ ಅಂತೀರಿ? ಹೌದು ಸರ್. ಥ್ಯಾಂಕ್ ಯು ನಾಗರಾಜ್ ಅವರು ನಮ್ಮ ಜೊತೆ ಮಾತಾಡೋದಕ್ಕೆ. ಸಿದ್ದಲಿಂಗೇಶ್ವರ ಅನ್ನೋರು ಕಾಲ್ ಮಾಡಿದ್ದಾರೆ ಶಿಕಾರಿಪುರದಿಂದ. ನಮಸ್ಕಾರ ಸಿದ್ದಲಿಂಗೇಶ್ವರ, ನಮಸ್ಕಾರ. ಕನೆಕ್ಟ್ ಆಗಿಲ್ಲ, ಮತ್ತೆ ಸಂಪರ್ಕ ಮಾಡೋಣ. ನೋಡಿ, ಬಹುತೇಕ ಜನ ಹೇಳೋರು ಎಲ್ಲರೂ ಕೂಡ ಒಂದೇ ವಿಚಾರ, ಇದರಲ್ಲೇನೋ ಒಂದು ಮಸಲತ್ತು ಅಡಗಿದೆ. ಇವರ ಉದ್ದೇಶ ಧರ್ಮಸ್ಥಳದಲ್ಲಿ ಆಗಿರುವಂತಹ ಸಾವುಗಳಿಗೆ ನ್ಯಾಯ ಕೊಡಿಸುವಂತ ಉದ್ದೇಶ ಇವರದ್ದಲ್ಲ. ಧರ್ಮಸ್ಥಳ ಅನ್ನುವ ಪಾವಿತ್ರ್ಯ ಕ್ಷೇತ್ರದಲ್ಲಿ ಇವರು ಅಪಚಾರವನ್ನ ಮಾಡಿ ಬರುವಂತ ಭಕ್ತರನ್ನ ಡೈವರ್ಟ್ ಮಾಡೋದ್ರ ಜೊತೆಗೆ ಆ ಪುಣ್ಯ ಕ್ಷೇತ್ರಕ್ಕೆ ಒಂದು ಕಪ್ಪು ಚುಕ್ಕೆಯನ್ನ ತರುವಂತ ಉದ್ದೇಶ ಈ ಎಲ್ಲ ಮಸಲತ್ತು ಮಾಡುತ್ತಿರುವಂಥ ಅವರ ಹಿಂದಿರುವಂಥ ಎಡ ವಿಚಾರಧಾರೆಯ ವ್ಯಕ್ತಿಗಳ ವಿಚಾರ ಆಗಿದೆ ಅನ್ನೋದು ಜನರ ಅಭಿಪ್ರಾಯವೂ ಕೂಡ ಆಗಿದೆ. ಅವರು ಏನು ಹೇಳಿದ್ದಾರೆ ಅದನ್ನ ನಿಮ್ಮ ಮುಂದೆ ನಾವು ತೆರೆದಿಟ್ಟಿದ್ದೀವಿ. ಮುಂದಿನ ಹಂತದಲ್ಲಿ